ನಮಸ್ತೆ ಸ್ನೇಹಿತರೆ, ಇವತ್ತು ತುಂಬ ಗರ್ಭಿಣಿಯರಿಗೆ ಒಂದು ಕ್ವಶನ್ ಇರ್ತದೆ. ಸಿರಿಧಾನ್ಯಗಳು ಇಷ್ಟೆಲ್ಲ ಮಹತ್ವದಿಂದ ಕೂಡಿರ್ತವೆ, ಇವನ್ನ ನಾವು ಗರ್ಭಾವಸ್ಥೆಯಲ್ಲಿ ಬಳಸ್ಬೋದು ಅಂತ. ಖಂಡಿತ ಕಣ್ಣು ಮುಚ್ಕೊಂಡು ಬಳಸಿ. ಯಾಕೆ ಗೊತ್ತಾ? ಸಿರಿಧಾನ್ಯಗಳಲ್ಲಿರೋಷ್ಟು ವಂಡರ್ಫುಲ್ ಆಂಶಗಳು ನಿಮ್ಗೆ ಯಾವುದೇ ಆಹಾರದಲ್ಲಿ ಸಿಗೋದಿಲ್ಲ. ಮಗು ಡೆವಲಪ್ಮೆಂಟ್ಸಿಗೆ ನೀವು ತುಂಬ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರಾ, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಂತ. ಆದರೆ ನಿಮ್ಗೊಂದು ತಿಳಿದಿರಲಿ, ನಮ್ಮ ಹಿರಿಯರು ಯಾರು ಈ ಥರ ಸಪ್ಲಿಮೆಂಟ್ಸ್ನ ಬಳಸೋ ಮೂಲಕ ಮಕ್ಕಳನ್ನ ಹೇರ್ತಾ ಇರಲಿಲ್ಲ. ಆದರೆ ನಮ್ಮಲ್ಲಿ ಈ ಒಂದು ನಿತ್ ಶುರು ಆಗ್ಬಿಟ್ಟಿದೆ, ಈ ಸಪ್ಲಿಮೆಂಟ್ ಬೇಕು, ಆ ಸಪ್ಲಿಮೆಂಟ್ ಬೇಕು ಅಂತ. ಆದರೆ ಖಂಡಿತ ಅದು ಯಾವುದ್ರ ಅವಶ್ಯಕತೆ ಇಲ್ಲ. ನಿಮ್ಮ ಆಹಾರ ಸರಿಯಾಗಿತ್ತು ಅಂದರೆ ಮಗುಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತಾ ಹೋಗುತ್ತೆ. ಅದು ಆ ರೀತಿಯಾಗಿ ಮಗು ಸರಿಯಾದ ಬೆಳವಣಿಗೆ ಆಗುತ್ತೆ. ಈ ಸರಿಯಾದ ಬೆಳವಣಿಗೆ ಆಗಬೇಕು ಅಂದಾಗ ಈ ಸಿರಿಧಾನ್ಯಗಳು ಎಷ್ಟು ಸಪೋರ್ಟ್ ಮಾಡ್ತವೆ ನಿಮ್ಗೆ ಗೊತ್ತಾಗ್ಬಿಟ್ರೆ ಖಂಡಿತ ನೀವು ಸಪ್ಲಿಮೆಂಟ್ಸಿಂದ ದೂರ ಇದ್ದು ಸಿರಿಧಾನ್ಯಗಳು ಬಳಕೆ ಮಾಡ್ತೀರಾ. ಮಗು ಬ್ರೈನ್ ಡೆವಲಪ್ಮೆಂಟಿಂದ ಹಿಡಿದು ಕಂಪ್ಲೀಟ್ ಎಲ್ಲ ಅಂಗಾಂಗಗಳ ಡೆವಲಪ್ಮೆಂಟಿಗೆ ಸಹ ಸಿರಿಧಾನ್ಯ ತುಂಬ ಸಪೋರ್ಟ್ ಮಾಡ್ತದೆ. ಈ ನವಣೆ ತೊಗೊಂಡ್ರೆ ಕಂಪ್ಲೀಟ್ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ಮಗು ಅಷ್ಟು ಚುರುಕಾಗಿರ್ತದೆ. ಇವನ್ ಮಕ್ಕಳಷ್ಟೇ ಅಲ್ಲ, ಹಣ್ಣು ಮುದುಕರವ್ರಿಗೆ ಎಲ್ಲರೂ ಸಿರಿಧಾನ್ಯ ಬಳಸ್ಬೋದು. ಈ ನರ್ವಸ್ ಸಿಸ್ಟಮ್ ಏನು ರಿಲೇಟೆಡ್ ಇದೆ ಅದೆಲ್ಲದ್ರ ಡೆವಲಪ್ಮೆಂಟ್ಗೆ, ಅದ್ರ ಪ್ರಾಪರ್ ಫಂಕ್ಷನ್ಗೆ ಅಷ್ಟು ಸಪೋರ್ಟ್ ಮಾಡುತ್ತೆ ನವಣೆ. ಈ ರೀತಿಯಾಗಿ ನವಣೆ ಒಂದು ಎಷ್ಟು ವಂಡರ್ಫುಲ್ ಗುಣ ಇರೋ ಕಾರಣಕ್ಕೆ ನೀವು ಅಂದಾಜು ಮಾಡ್ಬೋದು ಈ ಸಿರಿಧಾನ್ಯಗಳು ಎಷ್ಟು ನಿಮ್ಮ ಮಗು ಬೆಳವಣಿಗೆಗೆ ಪೂರಕವಾಗಿರ್ತದೆ ಅಂತ. ಆ ರೀತಿಯಾಗಿ ವಂಡರ್ಫುಲ್ ಬೆನಿಫಿಟ್ಸ್ ಇರೋ ಸಿರಿಧಾನ್ಯಗಳನ್ನ ನೀವು ಕಣ್ಣು ಮುಚ್ಕೊಂಡು ಬಳಸಿ. ಇದಿಷ್ಟೇ ಅಲ್ಲ, ಸಿರಿಧಾನ್ಯಗಳ ಬಳಕೆ ಜೊತೆಯಲ್ಲಿ ಒಂದಷ್ಟು ತರಕಾರಿಗಳು ರೂಢಿ ಮಾಡಿಕೊಂಡು ದಿನನಿತ್ಯ ಒಂದು 45 ನಿಮಿಷ ವಾಕ್ ಮಾಡ್ತಾ ಹೋದರೆ ಗರ್ಭವತಿ ಇದ್ದಾಗ ತಾಯಿ ಆ ಮಗು ಡೆವಲಪ್ಮೆಂಟ್ ಅಷ್ಟೇ ಅಲ್ಲದೆ ಆಕೆ ಆರೋಗ್ಯನೂ ಚೆನ್ನಾಗಿರ್ತದೆ. ಅದ್ರ ಮೂಲಕ ಮಗು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿ ಭೂಮಿಗೆ ಬರ್ತದೆ. ಆ ನಂತರ ಒಂದು 6 ತಿಂಗಳ ನಂತರ ಅಥವಾ 1 ವರ್ಷದ ನಂತರ ಮತ್ತೆ ಸಿರಿಧಾನ್ಯಗಳು ಮತ್ತೆ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ಸೊ ಇಷ್ಟೆಲ್ಲ ವಂಡರ್ಫುಲ್ ಅಂಶ ಸಿರಿಧಾನ್ಯಗಳಲ್ಲಿ ಯಾವುದರಿಂದ ಶುರು ಮಾಡಬೇಕು ಅಂತ ನಿಮ್ಗೊಂದು ಡೌಟ್ ಇರ್ತದೆ. ನವಣೆಯಿಂದ ಶುರು ಮಾಡಿ. ನವಣೆ ಹೇಳಿದಾಗೆ ನರ್ವಸ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಡೆವಲಪ್ಮೆಂಟ್ಗೆ. ಹಾಗಾಗಿ ನವಣೆಯಿಂದ ಶುರು ಮಾಡಿ. ಜೊತೆಯಲ್ಲಿ ನಿಮ್ಮ ಡಾಕ್ಟರ್ ಒಂದ್ಸರಿ ಕನ್ಸಲ್ಟ್ ಮಾಡಿ, ಹೀಗೆ ನಾವು ಸಿರಿಧಾನ್ಯಗಳು ಬಳಕೆ ಮಾಡ್ತಾ ಇದ್ದೀವಿ ಅಂತ. ಅವ್ರಿಗೂ ಸಹ ಅದ್ರ ಮಹತ್ವ ಗೊತ್ತಿರೋ ಅವ್ರು ಸಜೆಸ್ಟ್ ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮ ಗರ್ಭಾವಸ್ಥೆಯಲ್ಲಿ ಸಿರಿಧಾನ್ಯಗಳು ತುಂಬ ಚೆನ್ನಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಂಬರುತ್ತೆ. ಅಷ್ಟು 1 ವರ್ಷ ಮಗು ಯಾವುದೇ ಕಾರಣಕ್ಕೂ ಹೊರಗಡೆ ಆಹಾರ ಕೊಡಬೇಡಿ. ತಾಯಿ ಹಾಲು ಶ್ರೇಷ್ಠ. ಡಾಕ್ಟರ್ ಕಾದವರು ತುಂಬ ಕಡೆ ಹೇಳ್ತಾ ಬರ್ತಾರೆ, ತಾಯಿ ಹಾಲು ಬಿಟ್ಟರೆ ಕಾಯಿ ಹಾಲು ಅಂತ. ಹೀಗೆ ಮಗುಗೆ 1 ವರ್ಷ ಅದರೆಲ್ಲ ಮತ್ತೆ ಮೆಟಬಾಲಿಸಮ್ ಡೆವಲಪ್ ಆಗಬೇಕು, ಅದ್ರ ಪ್ರಾಪರ್ ಫಂಕ್ಷನಿಂಗ್ ಆಗಬೇಕು ಅಂದರೆ ಅದಕ್ಕೆ ತಾಯಿ ಹಾಲು ಶ್ರೇಷ್ಠ. 1 ವರ್ಷ ತಾಯಿ ಹಾಲು ಕೊಡಿ, ಮತ್ತು 1 ವರ್ಷದ ನಂತರ ಮತ್ತೆ ಸಿರಿಧಾನ್ಯಗಳನ್ನ ಮಕ್ಕಳು ರೂಢಿ ಮಾಡ್ತಾ ಹೋಗಿ. ಹೀಗೆ ಗರ್ಭಾವಸ್ಥೆಯಲ್ಲಿ ನಿಮಗೆ ತುಂಬ ಸಪೋರ್ಟ್ ಮಾಡೋ ಅಂಶ ಸಿರಿಧಾನ್ಯಗಳು. ಅದನ್ನು ಬಳಕೆ ಮಾಡಿ. ಎಲ್ಲ ಸಪ್ಲಿಮೆಂಟ್ಸಿಂದ ದೂರ ಇರಿ. ಸರ್ವೇ ಜನ ಸುಖಿನೋ ಭವಂತು.